ಕೊಲೆ ಆರೋಪಿ ದರ್ಶನ್ ಶತ್ರು ಸಂಹಾರದ ಪೂಜೆ ಮಾಡಿಸಿದ್ರು ನಿನ್ನೆ. ಕೊಲೆ ಆರೋಪಿ ದರ್ಶನ್ ಜೊತೆಯಲ್ಲಿ ಮತ್ತೊಬ್ಬ ಕೊಲೆ ಆರೋಪಿ ಆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ದರ್ಶನ್ ಜೊತೆಯಲ್ಲಿ ದೇವಸ್ಥಾನದಲ್ಲಿದ್ದ ಕೊಲೆ ಆರೋಪಿ ಪ್ರಜ್ವಲ್. ದರ್ಶನ್ ನಿನ್ನೆ ಕೇರಳದ ದೇವಸ್ಥಾನದಲ್ಲಿ ಶತ್ರು ಸಂಹಾರ ಪೂಜೆಯನ್ನ ಮಾಡಿಸಿದ್ರು. ಆ ಸಂದರ್ಭದಲ್ಲಿ ಮತ್ತೊಬ್ಬ ಕೊಲೆ ಆರೋಪಿ ಪ್ರಜ್ವಲ್ ಸಹ ದರ್ಶನ್ ಜೊತೆಯಲ್ಲಿದ್ರು. ನಿನ್ನೆ ಕಣ್ಣೂರಿನ ಮಾಡಾಯಿಕಾವು ಭದ್ರಕಾಳಿ ದೇಗುಲದಲ್ಲಿ ಪೂಜೆ ಮಾಡಿಸಿದ್ರು ದರ್ಶನ್. ಹೊತ್ತೂರು ಸ್ನೇಹಿತರ ಮಾರ್ಗದರ್ಶನದಲ್ಲಿ ದರ್ಶನ್ ಅಲ್ಲಿ ಹೋಗಿದ್ರು. ಆರೋಪಿ ದರ್ಶನ್ ಅನ್ನ ಕರೆದುಕೊಂಡು ಹೋಗಿದ್ದು ಪ್ರಜ್ವಲ್ ರೈ. ಈ ಪ್ರಜ್ವಲ್ ರೈ 2017ರ ಕರೋಪಾಡಿ ಜಲೀಲ್ ಕೊಲೆ ಪ್ರಕರಣದ ಆರೋಪಿ. ಗ್ರಾಮ ಪಂಚಾಯಿತಿ ಸದಸ್ಯ ಜಲೀಲ್ ಅನ್ನ ಕೊಂದಿದ್ದ ಆರೋಪದಲ್ಲಿ ಪ್ರಜ್ವಲ್ ಅನ್ನ ಬಂಧನ ಮಾಡಲಾಗಿತ್ತು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ನಿನ್ನೆ ಕೇರಳದ ದೇವಸ್ಥಾನದಲ್ಲಿ ದರ್ಶನ್ ಕುಟುಂಬ ಸಮೇತರಾಗಿ ಹೋಗಿ ಶತ್ರು ಸಂಹಾರ ಪೂಜೆಯನ್ನ ಮಾಡಿಸಿದ್ರು. ಆ ಸಂದರ್ಭದಲ್ಲಿ ಪ್ರಜ್ವಲ್ ರೈ ಸಹ ಅವ್ರ ಜೊತೆಯಲ್ಲಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಆರೋಪಿ ದರ್ಶನ್ ಅನ್ನ ಕರೆದುಕೊಂಡು ಹೋಗಿದ್ದೆ ಪ್ರಜ್ವಲ್ ರೈ ಅಂತ ಹೇಳಲಾಗ್ತಾ ಇದೆ. ಈತನೇ ಪ್ರಜ್ವಲ್ ರೈ 2017ರ ಕರೋಪಾಡಿ ಜಲೀಲ್ ಕೊಲೆ ಪ್ರಕರಣದ ಆರೋಪಿಯಾಗಿದ್ದ ಈ ಪ್ರಜ್ವಲ್ ರೈ. ಜಲೀಲ್ ಹತ್ಯೆ ಪ್ರಕರಣದಲ್ಲಿ ಒಟ್ಟು 11 ಜನರನ್ನ ಬಂಧನ ಮಾಡಲಾಗಿತ್ತು. ಅದರಲ್ಲಿ ಈಗೇನು ಫೋಟೋದಲ್ಲಿ ನೋಡ್ತಾ ಇದ್ದೀರಾ ಪ್ರಜ್ವಲ್ ರೈ, ಆತ ಸಹ ಒಬ್ಬ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ನಿನ್ನೆ ದರ್ಶನ್ ಪೂಜೆ ಸಲ್ಲಿಸಿದಂತಹ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ದರ್ಶನ್ ಅವರ ಮಗ ವಿನೀಶ್ ಹಾಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರೆಲ್ಲರೂ ಸಹ ಹೋಗಿ ಕೇರಳದ ಮಾಡಾಕಾಯಿಕಾವು ಭದ್ರಕಾಳಿ ದೇಗುಲದಲ್ಲಿ ಪೂಜೆಯನ್ನ ಸಲ್ಲಿಸಿದ್ರು. ಆ ಸಂದರ್ಭದಲ್ಲಿ 2017ರ ಜಲೀಲ್ ಕೊಲೆ ಪ್ರಕರಣದ ಆರೋಪಿ ಪ್ರಜ್ವಲ್ ಸಹ ಇದ್ದಿರುವಂತಹ ದೃಶ್ಯಗಳಿದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ನಿನ್ನೆ ದರ್ಶನ್ ಕೇರಳದ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿದ್ದು ದೊಡ್ಡ ಸುದ್ದಿ ಆಗಿತ್ತು. ಇವಾಗ ನೋಡಿದ್ರೆ ಅವರನ್ನು ಕರ್ಕೊಂಡು ಹೋಗಿದ್ದು 2017ರ ಜಲೀಲ್ ಕೊಲೆ ಪ್ರಕರಣದ ಆರೋಪಿ ಅನ್ನೋದು ಗೊತ್ತಾಗ್ತಾ ಇದೆ. ಯಾವ ರೀತಿಯಾಗಿ ಇವರಿಬ್ಬರಿಗೂ ಸಹ ಪರಿಚಯ ಇತ್ತು ಹಾಗಾದ್ರೆ ಮೊದಲಿಗೆ ಅಂತ? ಪ್ರಗತಿ, ನಿನ್ನೆ ಹೇಳಿದಾಗೆ ನಿನ್ನೆ ಮಾಡಾಯಿಕಾವು ದೇವಸ್ಥಾನದಲ್ಲಿ ಕೊಲೆ ಆರೋಪಿ ದರ್ಶನ್ ಶತ್ರು ಸಂಹಾರ ಪೂಜೆಗೆ ಸಂಬಂಧಪಟ್ಟಂತೆ ಅವರಿಗೆ ಯಾರಾದ್ರೂ ಸಲಹೆಗಳನ್ನ ಕೊಟ್ಟಿರಬಹುದು ಮತ್ತು ಅವರನ್ನು ಯಾರು ಕರ್ಕೊಂಡು ಹೋಗಿರ್ಬೋದು ಅನ್ನುವಂತ ಅನುಮಾನಗಳು ಇತ್ತು. ಸಹಜವಾಗಿ ಆ ಸಂದರ್ಭದಲ್ಲೂ ಕೂಡ ಹೇಳಿದ್ವಿ, ಪುತ್ತೂರು ಮೂಲದ ಮತ್ತು ಮಂಗಳೂರಿನಲ್ಲಿ ಸಾಕಷ್ಟು ಜನ ದರ್ಶನ್ಗೆ ಗೆಳೆಯರಿದ್ದಾರೆ, ಬಹಳ ಆತ್ಮೀಯರು ಇರುವಂತದ್ದು. ಹಾಗಾಗಿ ಇದರಲ್ಲಿ ಒಬ್ಬ ಪ್ರಮುಖವಾಗಿ ಪ್ರಜ್ವಲ್ ರೈ ಎನ್ನುವಂತವನು. ಪ್ರಜ್ವಲ್ ರೈ 2017ರಲ್ಲಿ ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಸಂಚಲನ ಸೃಷ್ಟಿಸಿದಂತಹ ಗ್ರಾಮ ಪಂಚಾಯತ್ ಸದಸ್ಯ ಜಲೀಲ್ ಕರೋಪಾಡಿ ಹತ್ಯೆ ಈ ಪ್ರಕರಣ ಭಾರಿ ವಿವಾದಕ್ಕೂ ಕೂಡ ಕಾರಣ ಆಗಿತ್ತು ಮತ್ತು ಭಾರಿ ಚರ್ಚೆಗೆ ಗ್ರಾಸವಾಗಿದ್ದಂತ ಒಂದು ಹತ್ಯೆ ಕೇಸ್. ಈ ಕೇಸ್ನಲ್ಲಿ ಒಟ್ಟು 11 ಜನ ಆರೋಪಿಗಳನ್ನ ಬಂಧನ ಮಾಡಲಾಗಿತ್ತು. ಅದರಲ್ಲಿ ಒಬ್ಬ ಈ ಒಂದು ಪ್ರಜ್ವಲ್ ರೈ ನಿನ್ನೆ ಮಾಡಾಯಿಕಾವು ದೇವಸ್ಥಾನದ ಫುಟೇಜ್ಗಳೇನು ಸಿಕ್ಕಿತ್ತು, ಅಲ್ಲಿ ಹೊರಗಡೆ ಬರುವಂತ ದೃಶ್ಯಗಳೇನು ಮೊಬೈಲ್ ನಲ್ಲಿ ಚಿತ್ರೀಕರಣ ಮಾಡಿರುವಂತ ದೃಶ್ಯಗಳೇನು ಸಿಕ್ಕಿತ್ತು, ಆ ದೃಶ್ಯಗಳಲ್ಲಿ ಇದ್ದಂತವನು ಇದೇ ಒಂದು ಪ್ರಜ್ವಲ್ ರೈ ಅನ್ನುವಂತವನು. ಹಾಗಾಗಿ ಆ ಒಂದು ಮಾಹಿತಿಯನ್ನ ಕೂಡ ಆ ಮಾಹಿತಿ ಈಗ ಸದ್ಯಕ್ಕೆ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಅಂದ್ರೆ ಕರಾವಳಿ ಭಾಗದಲ್ಲಿ ಒಂದು ಬಹಳ ದೊಡ್ಡ ಒಂದು ಹೈ ಪ್ರೊಫೈಲ್ ಕೊಲೆ ಕೇಸ್ ನಲ್ಲಿ ಆರೋಪಿಯಾಗಿದ್ದಂತ ಪ್ರಜ್ವಲ್ ರೈ ದರ್ಶನ್ಗೆ ಈ ಹಿಂದೆಯೂ ಕೂಡ ಬಹಳ ಆತ್ಮೀಯ ಆಗಿದ್ದಂತವನು ಅನ್ನುವಂತ ಮಾಹಿತಿ ಇದೆ. ಹಾಗಾಗಿ ಆ ಒಂದು ಪ್ರಜ್ವಲ್ ರೈನ ಸಲಹೆ ಮತ್ತು ಆತನ ಮಾರ್ಗದರ್ಶನದ ಹಿನ್ನೆಲೆಯಲ್ಲಿ ದರ್ಶನ್ ಮಾಡಾಯಿಕಾವು ದೇವಸ್ಥಾನಕ್ಕೆ ಬಂದು ಶತ್ರು ಸಂಹಾರ ಪೂಜೆಯನ್ನ ಸಲ್ಲಿಸಿರುವಂತದ್ದು. ಆ ಒಂದು ಪೂಜೆಯನ್ನ ಸಲ್ಲಿಸಲಿಕ್ಕೆ ಅಂದ್ರೆ ಈ ಹಿಂದೆಯೂ ಕೂಡ ಆ ಕೊಲೆ ಪ್ರಕರಣದಲ್ಲಿ ದರ್ಶನ್ ಭಾಗಿಯಾಗುವ ಮೊದಲು ಮತ್ತು ಮಂಗಳೂರಿಗೆ ಈ ಹಿಂದೆ ಯಾವಾಗೆಲ್ಲ ಭೇಟಿಯಾಗಿದ್ರು ಆ ಸಂದರ್ಭದಲ್ಲಿ ನಟ ಧನ್ವೀರ್ ಆಗಿರ್ಬೋದು, ದರ್ಶನ್ ಆಗಿರ್ಬೋದು ಮತ್ತು ಪ್ರಜ್ವಲ್ ರೈ ಆಗಿರ್ಬೋದು ಇವರೆಲ್ಲರೂ ಒಟ್ಟಿಗೆ ಇದ್ದಂತದ್ದು. ಮತ್ತು ಅನೇಕ ಕಡೆಗಳಲ್ಲಿ ಮಂಗಳೂರಿನಲ್ಲಿ ಹೆಚ್ಚಾಗಿ ಅವರು ಯಾವ್ದಾದ್ರು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಿಕ್ಕೆ ಬಂದ್ರೆ ಅಂತ ಸಂದರ್ಭಗಳಲ್ಲಿ ಪ್ರಜ್ವಲ್ ರೈ ಅವರ ಜೊತೆಗೆ ಇದ್ದಂತ ಮಾಹಿತಿಗಳು ಕೂಡ ಇರುವಂತದ್ದು. ಆದ್ರೆ ಈಗ ಚರ್ಚೆಗೆ ಗ್ರಾಸವಾಗಿರುವಂತದ್ದು ಅಥವಾ ಒಂದು ಕೊಲೆ ಪ್ರಕರಣದಲ್ಲಿ 2017ರ ಕೇಸ್ ನಲ್ಲಿ ಇದ್ದಂತದ್ದು ಅನ್ನುವಂಥದ್ದು ಮತ್ತು ದರ್ಶನ್ ಕೂಡ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಒಬ್ಬ ಕೊಲೆ ಆರೋಪಿ ಆಗಿರುವಂತದ್ದು. ಹೀಗಾಗಿ ಅವರಿಬ್ಬರು ಕೂಡ ಕೊಲೆ ಆರೋಪಿಗಳೇ ಆಗಿದ್ದಾರೆ. ಅದಕ್ಕಾಗಿ ಅವರು ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಂತಹ ಫೋಟೋಗಳೇನಿದೆ ಅದು ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಷ್ಟು ವೈರಲ್ ಆಗಿದೆ. ಅದರ ಜೊತೆಗೆ ಚರ್ಚೆಗೂ ಕೂಡ ಗ್ರಾಸವಾಗಿರುವಂತದ್ದು. ಥ್ಯಾಂಕ್ ಯು ಭರತ್, ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.